ಆತ್ಮೀಯ ವಿದ್ಯಾರ್ಥಿಗಳೇ, ಫಿಸಿಕ್ಸಲ್ಲಿ ಪಾಸಿಂಗ್ ಪ್ಯಾಕೇಜನ್ನು ನಾನು ಮಾಡಲಿಲ್ಲಾಗಿತ್ತು ಈ ವರ್ಷಕ್ಕೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಈ ಒಂದು ವಿಡಿಯೋ ಯಾರಿಗೆ ಅನ್ನೋದನ್ನು ತಿಳ್ಕೊಳ್ಳಿ, ಆಮೇಲೆ ನೋಡೋಕೆ ಹೋಗಿ. ಇವು ಯಾರಿಗೆ ಅಂದರೆ, ನನ್ನ ವಿದ್ಯಾರ್ಥಿಗಳಾದಂಥ ಮಿಡ್ ಟರ್ಮಲ್ಲಿಯೂ ಪಾಸ್ ಆಗಲಿಲ್ಲ, ಟೆಸ್ಟಲ್ಲಿ ಪಾಸ್ ಆಗಲಿಲ್ಲ, ಅಥವಾ ಪ್ರಿಪರೇಟರಿಯಲ್ಲೂ ಕೂಡ ಒಂದು 15ಕ್ಕಿಂತ ಕಡಿಮೆ ಮಾರ್ಕ್ಸ್ ತೆಗೆದಿರೋರು. ಸೊ ಅವರಿಗೆ ಪಾಸ್ ಆಗಬೇಕು. ಫಿಸಿಕ್ಸಲ್ಲಿ ಫೇಲ್ ಆಗೋದು ಅಂದರೆ ನಾವೇ ಪ್ರಯತ್ನ ಮಾಡಿ ಫೇಲ್ ಆಗಬೇಕು. ಪಾಸ್ ಆಗೋದು ಈಸಿ, ಯಾಕೆಂದರೆ ಪಾಸ್ ಆಗಲಿಲ್ಲ ಅಂತ ಆಗಬಾರ್ದು. ಈ ಎದುರುಗಡೆ ತುಂಬ ಇದೆ, ಫಿಸಿಕ್ಸ್ 14 ಚಾಪ್ಟರ್ಸ್ ಇದೆ, ಯಾವ್ದು ಓದಬೇಕು ಯಾವ್ದು ಬಿಡಬೇಕು. ಸೊ ಅಂಥ ಮಕ್ಕಳಿಗೆ ಇದು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಓನ್ಲಿ ಫಾರ್ ಸ್ಟ್ರಗ್ಲರ್. ಅಂದರೆ ಆಗ್ತಾ ಇಲ್ಲ, ಏನು ಮಾಡಿದ್ರು ಯಾವ್ದು ಓದಬೇಕು ಯಾವ್ದು ಬಿಡಬೇಕು, ಹೊರತು ಪಾಸ್ ಆಗ್ತಾ ಇಲ್ಲ. ಸೊ ಅವರಿಗೆ ಒಂದಿಷ್ಟು ಪಾಸ್ ಆಗಲಿಕ್ಕೆ ಹೆಲ್ಪ್ ಆಗುವಂಥದ್ದು 100% ವರ್ಕೌಟ್ ಆಗುತ್ತೆ. ನೋಡಿ, ಬೇಕಾದರೆ ನಿಮಗೆ ಯಾರು ಫೇಲ್ ಆಗ್ತಾ ಇದ್ದಾರೆ ಅವರು ಪ್ರಾಬ್ಲಮ್ಸ್ ಅಂತೂ ಮಾಡಲ್ಲ. ಓಕೆ, MCQ ಸ್ವಂತಿಕೆಯಲ್ಲಿ ಬರಲ್ಲ, ಯಾವುದು ಸಾಲ್ವ್ ಮಾಡೋಕ್ಕೆ ಗೊತ್ತಾಗಲ್ಲ ಆನ್ಸರು, ಎಲ್ಲ ಒಂದು 2-3 ಗೊತ್ತಾಗ್ಬೋದು. ಫಿಲಿಂಗ್ ದಿ ಬ್ಲ್ಯಾಂಕ್ಸ್ ಕೂಡ ಹಾಗೆ ಆಗುತ್ತೆ. ಇಂಥ ಮಕ್ಕಳು ಪಾಸ್ ಆಗಬೇಕು. ಸೊ ಯಾವುದೇ ಒಂದು ದೊಡ್ಡ ಡೆರಿವೇಷನ್ ಬಂದರೆ ನಿಮ್ಗೆ ಅದನ್ನು ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಹಾಗಾದರೆ ಆದಷ್ಟು ಥಿಯರಾಟಿಕಲ್ ಇರುವಂಥದ್ದು ಒಂದು ಕೂತ್ ಪ್ಲ್ಯಾನ್ ಮಾಡಿ ನಿಮಗೆ ಒಂದಿಷ್ಟು ಕ್ವಶನ್ಸನ್ನು ಕೊಟ್ಟು ಹೇಗೆ ನಾವು ಪಾಸ್ ಆಗ್ಬೋದು ಅನ್ನೋದು ನನ್ನ ಪ್ರಯತ್ನ. ಓಕೆ, ಸೊ ಹಾಗಾಗಿ ನೀವೇನು ಔಟ್ ಆಫ್ ಔಟ್ ತೆಗಿಯೋರಿಗೆ ಈ ವಿಡಿಯೋ ಏನು ಹೆಲ್ಪ್ ಆಗಲಿಕ್ಕಿಲ್ಲ. ನಾನು ಮಾಡಿದ್ದೆ ಸ್ಪೆಷಲ್ ಆಗಿ ಒಂದು ಸ್ಟ್ರಗ್ಲರ್, ಅಂದರೆ ಪಾಸ್ ಆಗ್ತಾನೆ ಇಲ್ಲ, ಏನು ಮಾಡಿದ್ರು ಪಾಸ್ ಆಗಲಿಲ್ಲ, ಬಟ್ ಫಿಸಿಕ್ಸಲ್ಲಿ ಪಾಸ್ ಆಗಬೇಕು. ಸೊ ಅಂಥವ್ರ ಸಲುವಾಗಿ ಮಾಡಿರುವಂಥ ವಿಡಿಯೋ. ಓಕೆ, ಈಗ ನಮಗೆ ಪೇಪರ್ 70 ಮಾರ್ಕ್ಸಿಗೆ ಬರೀಲೇಬೇಕು. ಮಿನಿಮಮ್ ಮಾರ್ಕ್ಸ್ ಫಾರ್ ಪಾಸಿಂಗ್ ಇನ್ ಫಿಸಿಕ್ಸ್ ಇನ್ ಥಿಯರಿ ಎಕ್ಸಾಮ್ 70 ಮಾರ್ಕ್ಸಿಗೆ, ಪ್ರಾಕ್ಟಿಕಲ್ 30 ಇರುತ್ತೆ. ಸೊ ಪ್ರಾಕ್ಟಿಕಲ್ ಅಟೆಂಡ್ ಆಗಿದ್ರಿ, ನೀವು ಒಂದು ಅರ್ಧದಷ್ಟು ಮಾಡಿದಿರಿ ಅಂದರೂ ಕೂಡ ಸಾಮಾನ್ಯವಾಗಿ ಒಂದು ಹ್ಯುಮ್ಯಾನಿಟಿ ಅನ್ನೋದು ಇದ್ದೇ ಇರುತ್ತೆ ಯಾವುದೇ ಎಕ್ಸಾಮಿನರ್ಗೆ. ಸೊ ನಿಮಗೆ ಮಿನಿಮಮ್ ಅಂದರೆ ಒಂದು 14 ಮಾರ್ಕ್ಸ್ ಹಾಕ್ಬೋದು. ಅಂದರೆ ಯಾಕೆ ಅಂದರೆ, ಈ ಥಿಯರಿ ಎಕ್ಸಾಮಲ್ಲಿ ನೀವು 21 ಮಾರ್ಕ್ಸನ್ನು ತಗೊಂಡ್ರೆ ಅದು ಪಾಸ್ ಆಗುತ್ತೆ. ಪ್ರಾಕ್ಟಿಕಲ್ಲಿಗೆ ಪಾಸಿಂಗ್ ಮಾರ್ಕ್ಸ್ ಅಂತ ಇರಲ್ಲ. ಸೊ ನೀವು ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಏನೋ ಹೆಲ್ತ್ ಇಶ್ಯೂ ಅಥವಾ ಏನೋ ಪ್ರಾಕ್ಟಿಕಲಿಗೆ ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ, ಆ ಟೈಮಲ್ಲಿ ನೀವು ಫೇಲ್ ಆಗಲ್ಲ, ಅದು 0 ಬರುತ್ತೆ ಪ್ರಾಕ್ಟಿಕಲಿಗೆ, ಅಥವಾ ಎಬ್ಸೆಂಟ್ ಅಂತ ಬರುತ್ತೆ. ಸೊ ಥಿಯರಿ 21 ಪಾಸ್ ಆಗಲೇಬೇಕು. 21 ಮಾರ್ಕ್ಸ್ ಬಂದರೆ ಮಾತ್ರ ನೀವು ಪಾಸ್ ಆಗ್ತೀರಿ. ಅಂದರೆ 70ಯಲ್ಲಿ 21 ಮಾರ್ಕ್ಸ್ ಬರಲೇಬೇಕು. ಸೊ ಪ್ರಾಕ್ಟಿಕಲ್ ಈಗೇನಾಯಿತು ನೋಡಿ, 21 ಮಾರ್ಕ್ಸ್ ಪಾಸಿಂಗ್ ಫಾರ್ 70ಗೆ, ಬಟ್ ನಿಮಗೆ ಪ್ರಾಕ್ಟಿಕಲ್ ಮಾರ್ಕ್ಸು ಸೇರಿಕೊಂಡಾಗ ಒಂದು 35 ಆಗುತ್ತೆ. ಸೊ ಎವರೇಜಲ್ಲಿ ಪಾಸ್ ಆಗ್ತೀರಿ. ಇಲ್ಲ ಅಂದರೆ ಏನಾಗುತ್ತೆ, ನಿಮ್ಗೆ ಎವರೇಜು 35 ಬರಬೇಕಾಗತ್ತೆ. ಎಷ್ಟು ಅರ್ಥ ಆಯ್ತು ಗೊತ್ತಿಲ್ಲ ನಿಮಗೆ, ಬಟ್ ಎನಿವೆ ಈ 21 ಮಾರ್ಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ, ಯಾಕೆಂದರೆ ಉಳಿದಿದ್ದು ಆಮೇಲೆ ನೋಡೋಣ ಮುಂದೆ. ಸೊ 21 ಮಾರ್ಕ್ಸ್ ಬರಬೇಕು. ನನ್ನ ಸ್ಟೂಡೆಂಟ್ಸಿನ ಸಮಸ್ಯೆಯನ್ನು ಕೇಳಿದರೆ, ಈ MCQ ಬಂದಾಗ 15 MCQ ಬರುತ್ತೆ. ಸೊ 0 ಔಟ್ ಆಫ್ 15 ಅಂದರೆ ನಾನು ಅಂದ್ಕೊಳ್ಳೋದು ಅವ್ರು ಬರೆಯಲ್ಲ, 15 MCQ ಅನ್ನು ಬರೆಯಲ್ಲ. ಓಕೆ, ನೆಕ್ಸ್ಟ್ ಫಿಲಿಂಗ್ ದಿ ಬ್ಲ್ಯಾಂಕ್ಸು 5 ಇರುತ್ತೆ, ಅಲ್ಲಿ ಕೂಡ ಅವರು 0 ಮಾರ್ಕ್ಸನ್ನೇ ತಗೊಂಡ್ರು ಅನ್ಕೊಳ್ಳೋಣ. ಇದಲ್ಲ, ನಿಜ ಅಲ್ಲ, ಯಾಕೆಂದರೆ ನೀವು ಬರೀತೀರಿ ಬಿಡಿ, ಒಂದಿಷ್ಟಾದರೂ ಬರೀತೀರಿ. ನಾನೀಗ ನಿಮಗೆ ಕೊಡ್ತಾ ಇರುವಂಥ ಪಾಸಿಂಗ್ ಪ್ಯಾಕೇಜು ಅದರ ಕಂಡೀಷನ್ಸ್ ಏನು ಅಂದರೆ, ನಮ್ಗೆ MCQ ಅನ್ನು ಬಿಟ್ಟಿದ್ದೀನಿ, ಫಿಲಿಂಗ್ ದಿ ಬ್ಲ್ಯಾಂಕ್ಸು ಬಿಟ್ಟಿದ್ದೀನಿ, ಅಂದರೆ 20 ಮಾರ್ಕ್ಸನ್ನು ಬಿಟ್ಟಿದ್ದೀನಿ. ನೀವು ಅದಕ್ಕೆ ನೀವು ರೆಡಿ ಇಲ್ಲ ಅಂತೇಳಿ. ನೆಕ್ಸ್ಟ್ ಏನು ನಮಗೆ ಎದುರುಗಡೆ ಇರೋದಂದರೆ ನ್ಯೂಮೆರಿಕಲ್ಸ್. ಸೊ ಅಲ್ಲಿ 2 ನ್ಯೂಮೆರಿಕಲ್ಸನ್ನು ಸಾಲ್ವ್ ಮಾಡಬೇಕು, ಬಟ್ ಅದು ಕೂಡ ನೀವು ಮಾಡಲ್ಲ ಆ ರೀತಿ ಅಂದ್ಕೊಂಡ್ರೆ ಅಲ್ಲಿಯೂ ಕೂಡ 0 ಮಾರ್ಕ್ಸ್. ಸೊ 20 + 30 ಮಾರ್ಕ್ಸನ್ನು ಬಿಟ್ಟು ಪಾಸ್ ಆಗೋ ಮಾರ್ಕ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹಾಗಾಗಿ ಅಲ್ಲಿ ಕೂಡ ನಿಮ್ಗೆ ಏನೇನೋ ಒಂದಿಷ್ಟು ಕೊಟ್ಟು ಭಯ ಹೊಡಿಸೋದಿಲ್ಲ. ಸೊ ಒಂದಿಷ್ಟು ಚಾಪ್ಟರ್ಸನ್ನು ಸೆಲೆಕ್ಟ್ ಮಾಡ್ಕೊಡ್ತೀನಿ, ಆ ಚಾಪ್ಟರ್ಸಲ್ಲಿ ಕ್ವಶನ್ಸನ್ನು ಕೊಡ್ತೀನಿ, ಅದನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಖಂಡಿತ ಎಲ್ಲ ಪಾಸ್ ಆಗ್ತೀರಿ. ಓಕೆ, ಸೊ ಈಗ ನಾವು ಫಸ್ಟ್ ಸೆಲೆಕ್ಟ್ ಮಾಡೋದು ಲಾಸ್ಟ್ ಚಾಪ್ಟರ್ ಇನ್ ಅವರ್ ಟೆಕ್ಸ್ಟ್ ಬುಕ್, ಬಟ್ ಇಟ್ಸ್ ನಾಟ್ ಲೀಸ್ಟ್ ಚಾಪ್ಟರ್, ಅಂದರೆ ಲೀಸ್ಟ್ ಅಲ್ಲ ಅದು, ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಇವತ್ತು ಒಂದು 2014ನಲ್ಲಿ ಸಿಲೆಬಸ್ ಇಂಟ್ರೊಡ್ಯೂಸ್ ಆದಾಗ ಭಯಾನಕವಾದಂಥ ಚಾಪ್ಟರ್ ಇದು. ಟ್ರಾನ್ಸಿಸ್ಟರ್ಸು, ಕಾನ್ಫಿಗರೇಷನ್ಸು, ಟ್ರಾನ್ಸಿಸ್ಟರ್ ಆಸ್ ಎ ಸ್ವಿಚ್, ಟ್ರಾನ್ಸಿಸ್ಟರ್ ಆಸ್ ಎನ್ ಆಂಪ್ಲಿಫೈಯರ್, ಟ್ರಾನ್ಸಿಸ್ಟರ್ ಆಸ್ ಎನ್ ಆಸಿಲೇಟರ್. ಸೊ ಆ ಚಾಪ್ಟರ್ನ ಬಿಟ್ಬಿಡ್ಲ ಅಂತಿದ್ರು ಮಕ್ಕಳು. ಬಟ್ ಇವತ್ತೇನಾಗಿದೆ ಅಂದರೆ, ಎಲ್ಲವನ್ನೂ ರೆಡ್ಯೂಸ್ ಮಾಡಿ ರ್ಯಾಷನಲೈಸ್ ಆಗಿದೆ. ಇವತ್ತು ವೆರಿ ಸಿಂಪಲ್, ಯಾವುದೇ ಡೆರಿವೇಷನ್ ಇಲ್ಲ, ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲ. ಸೊ ಹಾಗಾಗಿ ಈ ಚಾಪ್ಟರ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ 9 ಮಾರ್ಕ್ಸಿಗೆ ಇದನ್ನು ಮಾರ್ಕ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಈ 9 ಮಾರ್ಕ್ಸಲ್ಲಿ ಏನಾಗುತ್ತೆ ಕೇಳಿದರೆ, ಒಂದು MCQ ಇದೆ, ಒಂದು ಫಿಲಿಂಗ್ ದಿ ಬ್ಲ್ಯಾಂಕ್ಸ್ ಇದೆ. ಸೊ ಅದು ನಾವು ಬರೆಯಲ್ಲ ಅಂತ ಅಂದ್ಕೊಂಡಿರೋದು, ಹಾಗಾಗಿ ಆ 2 ಮಾರ್ಕ್ಸನ್ನು ಬಿಟ್ಟಿದ್ದೀನಿ ನಾನು.
ಸೊ ನೆಕ್ಸ್ಟ್ ಉಳಿಯೋದೇನು 7 ಮಾರ್ಕ್ಸ್ ಅಲ್ಲಿ 2 ಮಾರ್ಕ್ಸ್ ಇನ್ 1 ಕ್ವಶನ್ 5 ಮಾರ್ಕ್ಸ್ ಇನ್ 1 ಕ್ವಶನ್. ಸೊ ನಾವು ಈಗ ಥಿಯರಿ MCQ ಪ್ರಾಬ್ಲಮ್ಸ್ ಎಲ್ಲ ಬಿಟ್ಟು ಮಾತಾಡುವಾಗ ನಮ್ಗೆ ಈ ಚಾಪ್ಟರ್ ಇಂದ 7 ಮಾರ್ಕ್ಸ್ ಸಿಗುತ್ತೆ. ಇಲ್ಲೇ ಒಂದು ಡೌಟ್ ಬಂದ್ಬಿಡ್ತೀವಿ ನಿಮ್ಗೆ, ಏನು ಕೇಳಿದ್ರೆ ಸರ್ ಇದೇ ಬ್ಲೂ ಪ್ರಿಂಟ್ ಇರುತ್ತಾ ಅಥವಾ ಬೇರೆ ಬರುತ್ತಾ? ನಾನು ಮಾತಾಡ್ತಿರೋದು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಹಾಗಾಗಿ ನಿಮ್ಗೆ ಆ ಸಮಸ್ಯೆ ಬರಲ್ಲ. ಒಂದ್ ವೇಳೆ ಅದು ಬ್ಲೂ ಪ್ರಿಂಟ್ ಅನ್ನು ಬಿಟ್ಕೊಂಡು ಬಂದ್ರು ಕೂಡ ನಮ್ಗೆ ಸಮಸ್ಯೆ ಆಗಲ್ಲ. ಆ ರೀತಿ ನಿಮ್ಗೆ ಅಷ್ಟು ಮಾರ್ಕ್ಸ್ ಅಲ್ಲಿ ಬರುತ್ತೆ ಅಂದಾಗ ಮತ್ತೇನಾಗ್ಬೋದು, ಬ್ಲೂ ಪ್ರಿಂಟ್ ಪೂರ್ತಿ ಉಲ್ಟಾ ಹೊಡೆಯಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದು ಕ್ವಶನ್ ಚಾಪ್ಟರ್ ಇಂದ ಆಚೆ ಈಚೆ ಆಗ್ಬೋದು. ಸೊ ಅದು ಸಮಸ್ಯೆ ಆಗದೆ ಇರೋ ತರ ನಾನು ಥಿಂಕ್ ಮಾಡ್ಕೊಂಡೆ ಅದನ್ನ ಮಾಡಿದ್ದೀನಿ. ಹಾಗಾಗಿ ಈಗ ಫಸ್ಟ್ ನಾವು ಸೆಲೆಕ್ಟ್ ಮಾಡಿರೋ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ 9 ಮಾರ್ಕ್ಸ್ ಅಲ್ಲಿ ನಮಗೆ 7 ಮಾರ್ಕ್ಸ್ಗೆ ನಾವು ರೆಡಿ ಆಗ್ಬಹುದು. ಇದಕ್ಕೆ ಕ್ವಶನ್ ಕೊಡ್ತೀನಿ ನಾನು ಇದೇ ವಿಡಿಯೋದಲ್ಲಿ. ನೆಕ್ಸ್ಟ್ ಚಾಪ್ಟರ್ ಯಾವ್ದು ಮಾಡಿ, 10th ಚಾಪ್ಟರ್ ವೇವ್ ಆಪ್ಟಿಕ್ಸ್. ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಈ ವೇವ್ ಆಪ್ಟಿಕ್ಸ್ ಅಲ್ಲಿ ನಮಗೆ 7 ಮಾರ್ಕ್ಸ್ ಅನ್ನ ಉಳಿಸಿದ್ದಾರೆ. ಸೊ ಡೆರಿವೇಶನ್, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ನ ಫ್ರಿಂಜ್ ವಿಡ್ತ್ ಡೆರಿವೇಶನ್ ತೆಗೆದಿದ್ದಾರೆ. ಆಮೇಲೆ ಡಿಫ್ರಾಕ್ಷನ್ ರೆಡ್ಯೂಸ್ ಮಾಡಿದ್ದಾರೆ, ಪೊಲರೈಸೇಷನ್ ರೆಡ್ಯೂಸ್ ಮಾಡಿದ್ದಾರೆ. ಸೊ ಸಿಲೆಬಸ್ ತುಂಬಾ ಕಡಿಮೆ ಇದೆ, ಇದನ್ನ ನೀವು ರೆಡಿ ಆಗ್ಬಹುದು. ಇದರಲ್ಲೂ ಕೂಡ ಒಂದು MCQ ಇದೆ, ಒಂದು ಫಿಲ್ ಇನ್ ದಿ ಬ್ಲಾಂಕ್ಸ್ ಇದೆ. ನಾವು ಅದನ್ನ ಬಿಟ್ಟು ಉಳಿದಿರೋದು 5 ಮಾರ್ಕ್ಸ್. ಸೊ 5 ಮಾರ್ಕ್ಸಿನ ಒಂದು ಮೇನ್ ಕ್ವಶನ್ ಈ ಚಾಪ್ಟರ್ ಇಂದ ತೆಗಿರಿ ಅಂದಿದ್ದಾರೆ. ಈಗ ಇಲ್ಲಿ ನೀವು ಸರ್ 5 ಮಾರ್ಕ್ಸ್ ಬರೆದು 3 ಮಾರ್ಕ್ಸ್ 2 ಮಾರ್ಕ್ಸ್ ಬಂದ್ರೆ ಓಕೆ, ಅದಕ್ಕೂ ನಾನು ಕ್ವಶನ್ ಕೊಡ್ತೀನಿ ನಿಮಗೆ. ಸೊ ಅದು ಸ್ಪ್ಲಿಟ್ ಟೈಪ್ ಅಂತ ಹೇಳಿದ್ದಾರೆ. ತೆಗಿಯೋದಾದ್ರೆ ಸ್ಪ್ಲಿಟ್ ಟೈಪ್ ಅಂದಾಗ 2+3 ಅಥವಾ 1+2+2 ಆಗೋ ಯಾವುದೋ ಆಗಿರ್ಬೋದು. ಅದೆಲ್ಲ ಕ್ವಶನ್ಸ್ ಕೊಡ್ತೀನಿ ನಾನು. ಸೊ ಹಾಗಾಗಿ ಈ 5 ಮಾರ್ಕ್ಸಿಗೆ ನಾವು ಓಕೆ ರೆಡಿ ಆಗ್ತೀವಿ. ಸೊ 7+5 12 ಮಾರ್ಕ್ಸಿಗೆ ನಾವು ರೆಡಿ ಆದ್ವಿ 2 ಚಾಪ್ಟರ್. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಸ್ವಲ್ಪ ಹಾರ್ಡ್ ಅನ್ಸುತ್ತೆ ನಿಮ್ಗಿದು, ಬಟ್ ಇದರಲ್ಲಿ ಡೆಫಿನೆಟ್ 5 ಮಾರ್ಕ್ಸಿನ ಕ್ವಶನ್ಸ್ಗಳು ಕಣ್ಣಿಗೆ ಕಾಣಿಸ್ತವೆ. 5 ಮಾರ್ಕ್ಸಿಗೆ ರೆಡಿ ಆಗ್ಬೋದು, 3 ಮಾರ್ಕ್ಸಿನ ಕಾಣಿಸುತ್ತೆ. ಸೊ ಈಗಾಗಲೇ ಇದರ ಕ್ವಶನ್ಸ್ ಅನ್ನ ನಾನು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ 12 ಮಾರ್ಕ್ಸ್ ಇದೆ ವೇಟೇಜ್. ಸೊ 12 ಮಾರ್ಕ್ಸ್ ಅಲ್ಲಿ ಇಲ್ಲಿ ಏನಿದೆ ಅಂದ್ರೆ ಇಲ್ಲೂ ಕೂಡ ಒಂದು MCQ ಮತ್ತೆ ಒಂದು ಫಿಲ್ ಇನ್ ದಿ ಬ್ಲಾಂಕ್ಸ್ ಇದೆ. ನಾವು ಅದನ್ನ ಬಿಟ್ಟು ಮಾತಾಡ್ತಾ ಇದೀವಲ್ಲ ಈಗ. ಸೊ 10 ಮಾರ್ಕ್ಸ್ ಅಲ್ಲಿ ಏನಾಗುತ್ತೆ ಕೇಳಿದ್ರೆ 2 ಮಾರ್ಕ್ಸ್ ಇನ್ ಒಂದು, 3 ಮಾರ್ಕ್ಸ್ ಇನ್ ಒಂದು, 5 ಮಾರ್ಕ್ಸ್ ಇನ್ ಒಂದು ಡೆರಿವೇಶನ್. ಸೊ ಇಲ್ಲಿ ಈ ಚಾಪ್ಟರ್ ನ ರೆಡಿ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಂಗಾಯ್ತು? ಇದರಲ್ಲಿ 10 ಬಂತು. ಸೊ ಈ 3 ಚಾಪ್ಟರ್ ಗಳನ್ನ ನಾನು ಹೇಳಿದಷ್ಟೇ ಮಾಡ್ಕೊಂಡ್ರೆ, MCQ ಬಿಟ್ಟಿದೀವಿ, ಫಿಲ್ ಇನ್ ದಿ ಬ್ಲಾಂಕ್ಸ್ ಬಿಟ್ಟಿದೀವಿ, ನ್ಯೂಮೆರಿಕಲ್ಸ್ ಬಿಟ್ಟಿದೀವಿ. ಸೊ 10+5+7 22 ಮಾರ್ಕ್ಸ್ ಬಂತು. ಇದು ಸತ್ಯ. ಇದರಲ್ಲಿ ನೀವು ಹೇಳ್ಬೋದು ಸರ್ ನೀವು ಹೇಳ್ದೇ ಹೇಳ್ದಿದ್ದು ಬರುತ್ತೆ. ಸೊ ಆಲ್ಮೋಸ್ಟ್ ಆ ಚಾಪ್ಟರ್ ನಾನು ಕೊಟ್ಟಿದ್ದ ಕ್ವಶನ್ಸ್ ಅಥವಾ ನಿಮ್ಗೆಲ್ಲೋ ಬೇರೆ ಕಡೆ ಮಾಡೆಲ್ ಪೇಪರ್ಗಳಲ್ಲಿ ಸಿಕ್ಕಿದ ಕ್ವಶನ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ರೆ ನೀವು ಪಾಸ್ ಆಗ್ಬಿಡ್ತೀರಿ. ನಾನು ಮತ್ತೆ ಹೇಳ್ತಾ ಇದೀನಿ, MCQ, ಫಿಲ್ ಇನ್ ದಿ ಬ್ಲಾಂಕ್ಸ್, ನ್ಯೂಮೆರಿಕಲ್ಸ್ ಇಷ್ಟು ಬಿಟ್ಟು ಮಾತಾಡ್ತಾ ಇರೋದು. ಓಕೆ, ಬಟ್ ಇಲ್ಲಿಗೆ ನಾವು ನಿಲ್ಸೋದು ಬೇಡ. ಯಾಕೆಂದ್ರೆ ನಾವು ಸ್ವಲ್ಪ ರೆಡಿಯಾಗಿ ಹೋಗ್ಬೇಕಂದಾಗ ಏನೋ ಒಂದು ಎಕ್ಸ್ಟ್ರಾ ಇಟ್ಕೊಂಡೇ ಹೋಗ್ಬೇಕು. ಮುಂದಕ್ಕೆ ಹೋಗೋಣ. ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ತುಂಬಾ ಈಸಿ ಇದೆ. ನಿಮ್ಮ ಫಸ್ಟ್ ಟೆಸ್ಟ್ ಅಲ್ಲಿ, ಮಿಡ್ ಟರ್ಮ್ ಅಲ್ಲಿ, ಪ್ರಿಪರೇಟರಿ ಅಲ್ಲಿ ಓದಿದಿರಿ. ಅದನ್ನ ಸ್ವಲ್ಪ ಈಗ ಸೀರಿಯಸ್ ಆಗಿ ಓದಿದ್ರೆ ಆಗುತ್ತೆ. ಅದರಲ್ಲಿ 14 ಮಾರ್ಕ್ಸ್ ಇದೆ. ಸೊ ಏನೇನಿದೆ ಅಂದ್ರೆ MCQ 1 ಇದೆ, ಫಿಲ್ ಇನ್ ದಿ ಬ್ಲಾಂಕ್ಸ್ ಇಲ್ಲ, 5 ಮಾರ್ಕ್ಸ್ ನ್ಯೂಮೆರಿಕಲ್ ಇದೆ. ಓಕೆ, ಅದು ಆರ್ಟ್ಸ್ ಅಲ್ಲಿ ಬರುತ್ತೆ ಬಿಡಿ, ನಮ್ಗೆ ಆಗಲ್ಲ ಅಂತ ನಾವು ಅನ್ಕೊಂಡಿದೀವಿ ಅಲ್ವಾ. ಸರಿ ಬಿಡಿ, ನಾವು ಹಂಗ ಆಗಲ್ಲ ಇದಾಗಲ್ಲ ಅಂದ್ರೆ ಮತ್ತೊಂದು ಆಗುತ್ತೆ ನಮ್ಮ ಹತ್ರ. ಏನೇನಾಗುತ್ತೆ? ಸೊ 3 ಮಾರ್ಕ್ಸ್ ಇನ್ 1 ಕ್ವಶನ್ ಇದೆ, 5 ಮಾರ್ಕ್ಸ್ ಇನ್ 1 ಕ್ವಶನ್ ಇದೆ. 8 ಆಯ್ತು, +5+1 14 ಮಾರ್ಕ್ಸ್ ಆಯ್ತಾ. ಸೊ ನಮ್ಗೆ ಈ 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ಗೆ ನಾವು ರೆಡಿ ಆಗ್ಬೋದು. ಹಾಗಾಗಿ ನಮ್ಗೆ ಇಲ್ಲಿ ಒಂದು 8 ಮಾರ್ಕ್ಸ್ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಇಲ್ಲಿ ವೆಕ್ಟರ್ಸ್ ಇಲ್ಲ, ತುಂಬಾ ಈಸಿ ಚಾಪ್ಟರ್. ಡೆರಿವೇಶನ್ ನಮ್ಗೆ ಕೇಳ್ಬೋದು ಅಂತ ಗೊತ್ತಿದೆ. ಸೊ ಇಲ್ಲಿ ಎಷ್ಟಿದೆ ಮಾರ್ಕ್ಸ್ ಕೇಳಿದ್ರೆ 11 ಮಾರ್ಕ್ಸ್ ಇದೆ. ಸೊ ಈ 11 ಮಾರ್ಕ್ಸ್ ಅಲ್ಲಿ ಒಂದು MCQ ಈಗಿರೋ ಬ್ಲೂ ಪ್ರಿಂಟ್ ಪ್ರಕಾರ, ಮತ್ತೊಂದು ನ್ಯೂಮೆರಿಕಲ್ 2 ಮಾರ್ಕ್ಸ್. ನೋಡಿ ಇದನ್ನು ಬಿಟ್ಟೆ ನಾನು, ನ್ಯೂಮೆರಿಕಲ್ ಬರೋದೇ ಇಲ್ಲ ನಮ್ಗೆ ಅನ್ಕೊಳ್ಳೋಣ. ಸೊ ಅದನ್ನು ಬಿಟ್ಟಾಗ ನಮ್ಗೆ ಸಿಗೋದೇನೇನು ಕೇಳಿದ್ರೆ 3 ಮಾರ್ಕ್ಸ್ ಇನ್ ಒಂದು, 5 ಮಾರ್ಕ್ಸ್ ಇನ್ 1 ಕ್ವಶನ್. ಈಗಾಗಲೇ ಇದ್ರ ಕ್ವಶನ್ಸ್ ಅನ್ನ ನಿಮ್ಗೆ ಕೊಟ್ಟಿದ್ದೀನಿ, 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ಗೆ ಹ್ಯಾಕ್ ಕೇಳ್ಬೋದು ಅಂತೇಳಿ. ಓಕೆ, ಸೊ ಇಲ್ಲಿ ನಮ್ಗೆ 8 ಮಾರ್ಕ್ಸ್ ಬಂತು. ಇದಾದ್ಮೇಲೆ ಒಂದು ತುಂಬಾ ಈಸಿ ಆಗಿರುವಂತ ಒಂದು ಚಾಪ್ಟರ್ ಇದೆ, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಸೊ ಇದು ಎಷ್ಟು ಈಸಿ ಇದೆ ಕೇಳಿದ್ರೆ ಇದರ ಸಿಲೆಬಸ್ ಈಗ ನೋಡಿ 6 ಮಾರ್ಕ್ಸ್ಗೆ ರೆಡ್ಯೂಸ್ ಆಗ್ಬಿಟ್ಟಿದೆ. ಒಂದಿನ ಒಂದು 3 ಅವರ್ಸ್ ಕೂತ್ಕೊಂಡ್ರೆ ಇದು ಕ್ಲಿಯರ್ ಆಗಿ ಎಲ್ಲ ಕ್ವಶನ್ಸ್ಗೂ ರೆಡಿ ಆಗ್ಬೋದು. ಸೊ ಇದರಲ್ಲಿ ಒಂದು MCQ ಇದೆ, ಫಿಲ್ ಇನ್ ದಿ ಬ್ಲಾಂಕ್ಸ್ ಇಲ್ಲ, ಬಟ್ 2 ಮಾರ್ಕ್ಸ್ ಒಂದು, 3 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಇದನ್ನು ಕೂಡ ನಾವು ಇದರಲ್ಲಿ ನಮ್ಗೆ ಎಷ್ಟಾಯ್ತು 5 ಮಾರ್ಕ್ಸ್, ಯಾಕಂದ್ರೆ 3 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು. ಸೊ 5 ಮಾರ್ಕ್ಸ್ಗೆ ನಾವು ರೆಡಿ ಆಗ್ತೀವಿ ಅನ್ಕೊಳ್ಳೋಣ. ಸೊ ಇಲ್ಲಿ ಟೋಟಲ್ ಇಲ್ಲಿವರೆಗೆ ನಾವು ಡಿಸ್ಕಸ್ ಮಾಡಿದ 43 ಮಾರ್ಕ್ಸ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ನೀವು ಹೇಳ್ಬೋದು ಸರ್ 43 ಮಾರ್ಕ್ಸ್ ಬಂದ್ಬಿಡುತ್ತೆ ಇಷ್ಟು ಓದಿದ್ರೆ. ಇಲ್ಲ, ಯಾಕೆಂದ್ರೆ 5 ಮಾರ್ಕ್ಸ್ ಎಲ್ಲ ಚಾಪ್ಟರ್ಲು ನಮ್ಗೆ ಸಿಗ್ತಾ ಬಂದಿದೆ. ಸೊ ಅಲ್ಲಿ 5 ಮಾರ್ಕ್ಸ್ ನಾವು ಬಿಡ್ಬೇಕಾಯ್ತು. ಅಂದ್ರೆ ನಾವು ರೆಡಿ ಆಗಿದ್ದೀವಿ, ಅಂದ್ರೆ ನಾವು 5 ಕ್ವಶನ್ಸ್ಗೆ ರೆಡಿ ಆಗಿದ್ದೀವಿ. ನಾವು ಬರೀಬೇಕಾಗಿರೋದು 3 ಕ್ವಶನ್ಸ್.
ಸೊ ಇದರಲ್ಲಿ ನಮ್ಗೆ ಏನಾಯ್ತು ಕೇಳಿದ್ರೆ, ನಾವು ಒಂದೊಂದು ಬಿಡ್ತೀವಿ, ಒಂದೆರಡು ಹೋಯ್ತು ಅಂದ್ರೆ ನಮ್ಗೆ ಸಿಗೋದು 33 ಮಾರ್ಕ್ಸ್. ಓಕೆ, ಈ 33 ಮಾರ್ಕ್ಸ್ ಯಾವ್ದ್ರಿಂದ ಬಂತು ಕೇಳಿದ್ರೆ, ಓನ್ಲಿ ಥಿಯರಾಟಿಕಲ್ ಪಾರ್ಟ್, ಅಂದ್ರೆ MCQ ಇಲ್ಲ, ಫಿಲಿಂಗ್ ದಿ ಬ್ಲಾಂಕ್ಸ್ ಇಲ್ಲ, ನ್ಯೂಮೆರಿಕಲ್ 2 ಮಾರ್ಕ್ಸ್ ಇಲ್ಲ, 3 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಇಲ್ಲ, ಇವೆಲ್ಲ ಬಿಟ್ಬಿಟ್ಟಿದೀವಿ ನಾವು. ಹಾಗಾದ್ರೆ 33 ಮಾರ್ಕ್ಸ್ಗೆ ನಾವು ರೆಡಿ ಆದಂಗೆ ಆಗುತ್ತೆ. 43 ಮಾರ್ಕ್ಸ್ ಇದು ನಾವು ಓದ್ಕೋಬೇಕು, ನಾವು 33 ಮಾರ್ಕ್ಸ್ ಅನ್ನ ತಗೋಬಹುದು. ಇದ್ರ ಮೇಲೆ ನೀವು ನ್ಯೂಮೆರಿಕಲ್ ಟಚ್ ಮಾಡಿದ್ರಿ, ಅಲ್ಲೊಂದು ಫಾರ್ಮುಲಾ, ಕರೆಕ್ಟ್ ಫಾರ್ಮುಲಾ ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ, ಅಥವಾ ಫಿಲಿಂಗ್ ದಿ ಬ್ಲಾಂಕ್ಸ್ ಅಥವಾ MCQ ಅಲ್ಲಿ ಏನೇನೋ ಸ್ವಲ್ಪ ಐಡಿಯಾ ಬರುತ್ತೆ, ನೀವು ನೋಡ್ತಾ ಇದ್ದಾರೆ ಪೇಪರ್, ಅದೆಲ್ಲ ಬರ್ದ್ರಿ ಅಂದ್ರೆ ನೀವು ಒಂದು 50-55 ಇದ್ರ ಮೇಲೆ ದಾಟ್ ಹೋಗ್ತೀರಿ. ಓಕೆ, ಸೊ ಹಾಗಾದ್ರೆ ಈಗ ನೆಕ್ಸ್ಟ್ ಏನ್ ಮಾಡೋಣ ಕೇಳಿದ್ರೆ, ಕ್ವಶನ್ಸ್ ಅನ್ನ ಈ ಚಾಪ್ಟರ್ ನಾನು ಕೊಟ್ಟಿಲ್ಲ ಇಲ್ಲಿವರೆಗೆ. ಹಾಗಾಗಿ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಟೆಕ್ಸ್ಟ್ ಬುಕ್ ಹಿಡ್ಕೊಂಡು ಕೂತ್ಕೊಳ್ಳಿ, ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಸಿಗುತ್ತೆ. ಅಲ್ಲ, ಯಾವುದೋ ಒಂದು ಕ್ಲಾಸ್ ನೋಟ್ಸ್ ಇರುತ್ತೆ ನಿಮ್ಮ ಹತ್ರ, ಮಾರ್ಕ್ ಮಾಡ್ಕೊಳ್ಳಿ, ಆ ಕ್ವಶನ್ಸ್ ಬರ್ಕೊಳ್ಳಿ ಮಕ್ಕಳೇ. ನನಗೆ ಗೊತ್ತು ನಿಮ್ಗೆ ಕ್ವಶನ್ಸ್ ಯಾವ್ದಂತ, ಅದಕ್ಕೆ ಆನ್ಸರ್ ಯಾವುದು ಅಂತ ಮ್ಯಾಚ್ ಆಗ್ತಾ ಇಲ್ಲ ನಿಮ್ಮ ಮೈಂಡ್ ಅಲ್ಲಿ. ಎಕ್ಸಾಮ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಏನೋ ಒಂದು ಓದ್ತೀರಾ, ಅದಕ್ಕೆ ಗೊತ್ತಿದೆ ನಿಮ್ಗೆ ಆನ್ಸರ್, ಆದ್ರೆ ಅದಕ್ಕೆ ಆನ್ಸರ್ ಅಂತ ಗೊತ್ತಿಲ್ಲ. ಅದು ಪ್ರಾಬ್ಲಮ್ ಏನು ಕೇಳಿದ್ರೆ, ಕ್ವಶನ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಕ್ಲಾಸಿಫೈ ದ ಸಾಲಿಡ್ಸ್ ಆನ್ ದ ಬೇಸಿಸ್ ಆಫ್ ಬ್ಯಾಂಡ್ ಥಿಯರಿ. ನಾನಿಲ್ಲಿ ಮಾರ್ಕ್ಸ್ ಬರೀಲಿಲ್ಲ, ನಿಮ್ಗೆ ಅದ್ರ ಅಗತ್ಯನೇ ಇಲ್ಲ. ನೀವೇನ್ ಮಾಡಿ, ಇದಿಷ್ಟನ್ನು ಕರೆಕ್ಟ್ ಆಗಿ ಓದಿ. ಆಮೇಲೆ ಡಿಫೈನ್ ವೇಲೆನ್ಸ್ ಬ್ಯಾಂಡ್ ಅಂಡ್ ಎನರ್ಜಿ ಗ್ಯಾಪ್ ಅಥವಾ ಕಂಡಕ್ಷನ್ ಬ್ಯಾಂಡ್ ಕೂಡ ಕೇಳ್ಬೋದು. ಸೊ ಇವೆಲ್ಲ 1 ಮಾರ್ಕ್ಸಿಗೆ ಅಲ್ಲಲ್ಲಿ ಅಟ್ಯಾಚ್ ಮಾಡ್ತಾ ಹೋಗ್ತಾರೆ. ಆಮೇಲೆ ರೈಟ್ ಡಿಫರೆನ್ಸ್ ಬಿಟ್ವೀನ್ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್. ಡಿಫರೆನ್ಸ್ ಇವೆಲ್ಲ 2 ಮಾರ್ಕ್ಸಿಗೆ ಕೇಳಿದ್ರು ಅನ್ಕೊಳ್ಳಿ, 2 ಪಾಯಿಂಟ್ ಬರೆಯೋದು. ರೈಟ್ ಡಿಫರೆನ್ಸ್ ಬಿಟ್ವೀನ್ ಪಿ ಟೈಪ್ ಅಂಡ್ ಎನ್ ಟೈಪ್ ಸೆಮಿಕಂಡಕ್ಟರ್, ಇದು ಒಂದು 2 ಮಾರ್ಕ್ಸಿಗೋ 3 ಮಾರ್ಕ್ಸಿಗೋ ಕೇಳಿದ್ರೆ ನೀವು ಅದನ್ನೇ, ಇವೆಲ್ಲ ಎಷ್ಟು ಈಸಿ ಅಂದ್ರೆ ನೋಡಿ, ಪಿ ಟೈಪ್ ಸೆಮಿಕಂಡಕ್ಟರ್ಸ್ ಆರ್ ಫಾರ್ಮ್ಡ್ ಬೈ ಟ್ರೈವೆಲೆಂಟ್ ಆಡಿಂಗ್ ಟ್ರೈವೆಲೆಂಟ್ ಇಂಪ್ಯೂರಿಟಿ, ಒಂದಾಯ್ತು. ಇಲ್ಲಿ ಪೆಂಟಾವೆಲೆಂಟ್ ಇಂಪ್ಯೂರಿಟಿ. ನೆಕ್ಸ್ಟ್ ಪಾಯಿಂಟ್, ಹೋಲ್ಸ್ ಆರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್. ಇಲ್ಲಿ ಇಲೆಕ್ಟ್ರಾನ್ಸ್ ಆರ್ ದ ಮೆಜಾರಿಟಿ ಚಾರ್ಜ್, ಇಲ್ಲಿ ಇಲೆಕ್ಟ್ರಾನ್ಸ್ ಆರ್ ದ ಮೈನಾರಿಟಿ, ಹೋಲ್ಸ್ ಆರ್ ದ ಮೆಜಾರಿಟಿ. ತುಂಬಾ ಈಸಿ ಇರುತ್ತೆ. ನೆಕ್ಸ್ಟ್, ರೈಟ್ ದ ಸರ್ಕ್ಯೂಟ್ ಸಿಂಬಲ್ ಆಫ್ ಡಯೋಡ್. ಈ ತರ ಕ್ವಶನ್ಸ್ 1 ಮಾರ್ಕಿಗೆ ಕೇಳ್ಬೋದು. ಅಂಡ್ ಎಕ್ಸ್ಪ್ಲೇನ್ ದ PN ಜಂಕ್ಷನ್ ಫಾರ್ಮೇಶನ್. PN ಜಂಕ್ಷನ್ ಫಾರ್ಮೇಶನ್ ಡಯಾಗ್ರಾಮ್ ಹಾಕಬೇಕು, ಮತ್ತೆ ಡ್ರಿಫ್ಟ್ ಮತ್ತೆ ಡಿಫ್ಯೂಷನ್ ಮೆನ್ಷನ್ ಮಾಡಬೇಕು. ಇದು ಸ್ವಲ್ಪ ನಿಮ್ಗೆ ಹೊಸ ಕ್ವಶನ್ ಅನ್ಸ್ಬೋದು, ಇಲ್ಲಿವರೆಗೆ ಕೇಳದೇ ಇರುವಂತದ್ದು, ಬಟ್ ಇನ್ನು ಕೇಳ್ಬೋದು ಅಂತ ಗೆಸ್ ಮಾಡಿರೋದು. ನೋಡಿ, ಇವೆಲ್ಲ ವಾಟ್ ಈಸ್ ರೆಕ್ಟಿಫೈಯರ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ವಾಟ್ ಈಸ್ ರೆಕ್ಟಿಫೈಯರ್ ಡಿವೈಸ್, ವಾಟ್ ಈಸ್ ರೆಕ್ಟಿಫಿಕೇಶನ್ ಇಸ್ ಎ ಪ್ರೋಸೆಸ್. ಓಕೆ, ಸೊ ಮುಂದೆ ಡೈರೆಕ್ಟ್ ಒಂದು 4 ಮಾರ್ಕ್ಸ್ ಕೇಳುವಂತ ಕ್ವಶನ್ಸ್ಗಳು. ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಹಾಫ್ ವೇವ್ ರೆಕ್ಟಿಫೈಯರ್. ನಾನು ಅದನ್ನ ರೆಡ್ ಇಂಕಲ್ ಯಾಕೆ ಬರ್ದೆ ಅಂದ್ರೆ, ಇಲ್ಲೂ ಕೂಡ ಕನ್ಫ್ಯೂಸ್ ಮಾಡ್ಕೋತೀರಿ. ಹಾಫ್ ವೇವ್ ರೆಕ್ಟಿಫೈಯರ್ ಅಂದ್ರೆ ಒಂದೇ ಡಯೋಡ್ ಇರುತ್ತೆ, ಫುಲ್ ವೇವ್ ರೆಕ್ಟಿಫೈಯರ್ ಅಂದ್ರೆ 2 ಡಯೋಡ್ ಬರುತ್ತೆ, ಮತ್ತೆ ಟ್ರಾನ್ಸ್ಫಾರ್ಮರ್ ಚೇಂಜ್ ಆಗುತ್ತೆ. ಇಲ್ಲಿ ಸೆಕೆಂಡರಿಯಲ್ಲಿ ಹಾಫ್ ವೇವ್ ರೆಕ್ಟಿಫೈಯರ್ಗೆ 2 ಔಟ್ಪುಟ್ ಇರುತ್ತೆ, ಇಲ್ಲಿ 3 ಔಟ್ಪುಟ್ ಬರುತ್ತೆ, ಅಂದ್ರೆ ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತಾರೆ. ಸೊ ಡ್ರಾ ಇನ್ಪುಟ್ ಅಂಡ್ ಔಟ್ಪುಟ್ ವೇವ್ ಫಾರ್ಮ್. ಸೊ ಇಲ್ಲಿ ಮಾರ್ಕ್ಸ್ ಕಟ್ ಆಗಬಾರ್ದು, ಡಯಾಗ್ರಾಮ್ ಕರೆಕ್ಟ್ ಆಗಬೇಕು, ವಿತ್ ರೆಸ್ಪೆಕ್ಟ್ ಟು ಟೈಮ್ ತೋರಿಸಬೇಕು. ನಾವು ಕರೆಂಟ್ ಅಥವಾ ವೋಲ್ಟೇಜ್ ನ ನಾವು ಒಂದು ಮಾರ್ಕ್ ಮಾಡಬೇಕು Y ಆಕ್ಸಿಸ್ ಅಲ್ಲಿ. ಸೊ ಎಲ್ಲೂ ಮಾರ್ಕ್ಸ್ ಕಟ್ ಆಗದೆ ಇರೋದು ಪ್ರಾಕ್ಟೀಸ್ ಮಾಡಿ, ಸಾಕಾಗತ್ತೆ. ಓಕೆ, ನೆಕ್ಸ್ಟ್ ನಾವು ಒಂದು ವೇವ್ ಆಪ್ಟಿಕ್ಸ್ ಇದೆಯಲ್ಲ, ಆ ಚಾಪ್ಟರ್ ನ ಡಿಸ್ಕಸ್ ಮಾಡಿ. ಇದು ಕ್ವಶನ್ ನಿಮ್ಗೆ ಕೊಟ್ಟಿಲ್ಲ ಇನ್ನು. ಡಿರೈವ್ ಸ್ನೆಲ್ಸ್ ಲಾ ಆಫ್ ರಿಫ್ರಾಕ್ಷನ್. ಓಕೆ, ಸರಿ, ಆ ವರ್ಡ್ ಗಳನ್ನ ನೆನ್ಪಿಟ್ಕೊಳ್ಳಿ. ರಿಫ್ರಾಕ್ಷನ್, ಸ್ನೆಲ್ಸ್ ಲಾ ಅಂದ್ರೆ 2 ಮೀಡಿಯಾ ಬರಬೇಕು. ಹಾಗಾಗಿ ಯಾವ್ದಂತ ಡೆರಿವೇಶನ್ ನಿಮ್ಗೆ ನೆನಪಾಗುತ್ತೆ. ಫ್ರಮ್ ಹೈಜೆನ್ಸ್ ಪ್ರಿನ್ಸಿಪಲ್ ಅಂತ ಕೊಡ್ತಾರೆ. ಎಲ್ಲೂ ರೇ ಆಪ್ಟಿಕ್ಸ್ ಇಂದ ಅಲ್ಲ ಇದು ಕ್ವಶನ್. ಸ್ನೆಲ್ಸ್ ಲಾ ಅಲ್ಲಿ ಬರುತ್ತೆ ಎಕ್ಸ್ಪ್ರೆಷನ್, ಬಟ್ ಇಲ್ಲಿ ಅದನ್ನು ಪ್ರೂವ್ ಮಾಡ್ತೀವಿ ನಾವು. ಡಿರೈವ್ ದ ಲಾ ಆಫ್ ರಿಫ್ಲೆಕ್ಷನ್ ಯೂಸಿಂಗ್ ಹೈಜೆನ್ಸ್ ವೇವ್ ಥಿಯರಿ ಆಫ್ ಲೈಟ್. ರಿಫ್ಲೆಕ್ಷನ್ ಒಂದೇ ಮೀಡಿಯಂದಲ್ಲಿ. ಸೊ ಈ ಡಯಾಗ್ರಾಮ್ ನೆನಪಿಗೆ ಬರ್ಬೇಕು ನಿಮಗೆ. ನೆಕ್ಸ್ಟ್, ರೈಟ್ ದ ಕಂಡೀಷನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇನ್ ಟರ್ಮ್ಸ್ ಆಫ್ ಪಾತ್ ಡಿಫರೆನ್ಸ್ ಅಂಡ್ ಪೇಸ್ ಡಿಫರೆನ್ಸ್. ಹಂಗಲ್ಲ, ಪಾತ್ ಡಿಫರೆನ್ಸ್ ಆರ್ ಪೇಸ್ ಡಿಫರೆನ್ಸ್ ಯಾವ್ದಾದ್ರು 1-2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಕನ್ಸ್ಟ್ರಕ್ಟಿವ್ ಅಂದಾಗ ಬ್ರೈಟ್ ಫ್ರಿಂಜ್ ಫಾರ್ಮೇಶನ್ ಆಗೋದು, ಇವನ್ ಮಲ್ಟಿಪಲ್ ಆಫ್ λ/2. ಇಲ್ಲಿ ಡಿಸ್ಟ್ರಕ್ಟಿವ್ ಅಂದ್ರೆ ಆಡ್ ಮಲ್ಟಿಪಲ್ ಇರುತ್ತೆ. ಸೇಮ್ 5ಗೂ ಕೂಡ ಹಾಗೆ ಇರುತ್ತೆ ಫೇಸ್ ಡಿಫರೆನ್ಸ್ ಅಲ್ಲಿ. ಇದು ಚಂದ ನೆನ್ಪಿಟ್ಕೊಂಡು ಆರಾಮಾಗಿ ಬರೀಬಹುದು. ನೋಡಿ, ಎಕ್ಸ್ಪ್ಲೈನ್ ಯಂಗ್ಸ್ ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್ ಟು ಪ್ರೊಡ್ಯೂಸ್ ಇಂಟರ್ಫರೆನ್ಸ್. 3 ಮಾರ್ಕ್ಸಿಗೆ ಕೇಳ್ಬೋದು. ಡಯಾಗ್ರಾಮ್ ಹಾಕ್ತೀರಿ, ಏನು ಪಿನ್ ಹೋಲ್ಗಳನ್ನು ಯೂಸ್ ಮಾಡಿದ್ರು, ಸ್ಕ್ರೀನ್ ಅನ್ನು ಇಟ್ಟಿದ್ರು, ಆ ಡಿಸ್ಟೆನ್ಸ್ಗಳು S1 S2 ಸೋರ್ಸ್ಗಳು, ಇಷ್ಟನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗುತ್ತೆ. ಆಮೇಲೆ ರೈಟ್ 3 ಡಿಫರೆನ್ಸ್ ಬಿಟ್ವೀನ್ ಇಂಟರ್ಫರೆನ್ಸ್ ಅಂಡ್ ಡಿಫ್ರಾಕ್ಷನ್. ಇಲ್ಲಿ ನಾವು ಈಗ ಹೊಸ ಬುಕ್ ಅಲ್ಲಿ ಫ್ರಿಂಜ್ ಅಂತ ಫ್ರಿಂಜ್ ವಿಡ್ತ್ ಅನ್ನು ತೆಗೆದಿದ್ದಾರೆ, ಆ ವರ್ಡ್ ಇಲ್ಲ, ಬಟ್ ಫ್ರಿಂಜಸ್ ಅನ್ನೋದಿದೆ, ಅದರ ಬಗ್ಗೆ ಮಾತಾಡ್ತಾರೆ ಅವರು. ಸೊ ಈ ರೀತಿ ಫ್ರಿಂಜಸ್ ಫಾರ್ಮೇಶನ್, ಡಿಫ್ರಾಕ್ಷನ್ ಬಂದಾಗ ಇಂಟರ್ಫರೆನ್ಸ್ ಅನ್ನ ಕಂಪೇರ್ ಮಾಡ್ತಾರೆ. ಹಾಗಾಗಿ ಈ ಕ್ವಶನ್ ಕೇಳ್ಬೋದು. ರೈಟ್ 3 ಡಿಫರೆನ್ಸ್ ಬಿಟ್ವೀನ್ ಇಂಟರ್ಫರೆನ್ಸ್ ಅಂಡ್ ಡಿಫ್ರಾಕ್ಷನ್ ಹೀಗೆ ಕೇಳಿ, ಅಥವಾ ಇಂಟರ್ಫರೆನ್ಸ್ ಫ್ರಿಂಜಸ್ ಅಂಡ್ ಡಿಫ್ರಾಕ್ಷನ್ ಫ್ರಿಂಜಸ್, ಅಥವಾ ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಂಡ್ ಡಿಫ್ರಾಕ್ಷನ್ ಪ್ಯಾಟರ್ನ್. ಒಟ್ಟಿನಲ್ಲಿ ಡಿಫರೆನ್ಸ್ ಬಿಟ್ವೀನ್ ಇಂಟರ್ಫರೆನ್ಸ್ ಡಿಫ್ರಾಕ್ಷನ್ ಅನ್ನೋ ಶಬ್ದಗಳು ಬಂದ್ರೆ ಆ ಡಿಫರೆನ್ಸ್ ಗಳನ್ನ ಬರೀರಿ. ಶೋ ದಟ್ ಲೈಟ್ ಈಸ್ ಟ್ರಾನ್ಸ್ವರ್ಸ್ ಇನ್ ನೇಚರ್ ಯೂಸಿಂಗ್ ಪೊಲರೈಡ್ಸ್. ಇದು ಕೂಡ ಟೆಕ್ಸ್ಟ್ ಲಾಸ್ಟ್ ಗೆ ಬರುತ್ತೆ ನಿಮಗೆ. ಸೊ ಪೊಲರೈಡ್ಸ್ ಅನ್ನ 2 ಪೊಲರೈಡ್ಸ್ ತಗೊಂಡು ಅದನ್ನ ರೊಟೇಟ್ ಮಾಡೋದ್ರ ಬಗ್ಗೆ ಮಾತಾಡ್ತಾ,
ಟ್ರಾನ್ಸ್ವರ್ಸ್ ನೇಚರ್ ಅನ್ನ ನಾವು ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿ. ರೈಟ್ 3 ಯೂಸಸ್ ಆಫ್ ಪೊಲರೈಸ್ ಯೂಸಸ್ ಎಲ್ಲೆಲ್ಲಿ ಮಾಡ್ತೀವಿ ಅನ್ನೋದು 3 ಯೂಸ್ಗಿಂತ ಜಾಸ್ತಿ ಕೇಳಲ್ಲ ಮಕ್ಕಳು, ಯಾಕೆಂದ್ರೆ ಇವೆಲ್ಲ 2 or 3 ಮಾರ್ಕ್ಸ್ ಕ್ವಶನ್ಸ್. ಸ್ಟೇಟ್ ಹೈಜೀನ್ಸ್ ಪ್ರಿನ್ಸಿಪಲ್. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು 2 ಸೆಂಟೆನ್ಸ್ ಇದೆ, ಅದನ್ನ ಬರೆದ್ರೆ 2 ಮಾರ್ಕ್ಸ್ಗೆ ಈ ಕ್ವಶನ್ ಅನ್ನು ಕೇಳಬಹುದು, ಯಾವ್ದ್ರ ಜೊತೆಗೆ ಮರ್ಜ್ ಮಾಡಿಯೂ ಕೇಳಬಹುದು. ಸೊ ನೆಕ್ಸ್ಟ್ ಏನು ಕೇಳಿದ್ರೆ ಆ ಉಳಿದ ಚಾಪ್ಟರ್ಗಳು ನಾನೇನು ಇಲ್ಲಿ ತೋರಿಸಿದ್ದೀನಿ, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಇರ್ಬೋದು, ಮೂವಿಂಗ್ ಚಾರ್ಜಸ್ ಇರ್ಬೋದು, ಪೊಟೆನ್ಷಿಯಲ್ ಇರ್ಬೋದು, ಕರೆಂಟ್ ಎಲೆಕ್ಟ್ರಿಸಿಟಿ. ಹಾಗಾಗಲೇ ನಿಮಗೆ ಅದನ್ನ ವಿಡಿಯೋಗಳನ್ನ ಒಂದು 4-5 ವಿಡಿಯೋ ಹಿಂದಕ್ಕೆ ಹೋದ್ರೆ ನೀವು ಇಲ್ಲಿಂದ ಆ ಕ್ವಶನ್ಸ್ಗಳು ಸಿಗ್ತವೆ. ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಕೊಟ್ಟಿದಷ್ಟೇ ಅಲ್ಲ, ನೆನ್ಪಿಟ್ಕೊಳ್ಳಿ ಸರ್, ನೀವು ವಿಡಿಯೋದಲ್ಲಿ ಹಾಕಿದಷ್ಟು ಕ್ವಶನ್ ಓದ್ಕೊಂಡು ಹೋದ್ರೆ 2 ಚಾಪ್ಟರ್ ಇಲ್ಲಿ ನಾನು ಡಿಸ್ಕಸ್ ಮಾಡಿರೋದು ಏನೂ ವರ್ಕೌಟ್ ಆಗಿಲ್ಲ ಅಂತ ಎಕ್ಸಾಮ್ ರಿಸಲ್ಟ್ ಬಂದಿನ ನನಗೆ ಮೆಸೇಜ್ ಮಾಡೋದು, ಫೋನ್ ಮಾಡೋದು ಮಾಡಿ ಗಲಾಟೆ ಮಾಡಬೇಡಿ. ದಯವಿಟ್ಟು ಉಳಿದ ಚಾಪ್ಟರ್ಗಳ ಕ್ವಶನ್ಸ್ ಅನ್ನ ಹಿಂದಿನ ವಿಡಿಯೋಗಳಿಂದ ಕಾಪಿ ಮಾಡ್ಕೊಳ್ಳಿ. ಸೊ ಅದಷ್ಟಕ್ಕೆ ರೆಡಿಯಾಗಿ ಇಲ್ಲಿ ಉಳಿದ ದಿನಗಳಲ್ಲಿ ಖಂಡಿತ ನೀವೆಲ್ಲ ಪಾಸ್ ಆಗ್ತೀರಿ. ಓಕೆ, ಸೊ ಹಾಗೆ ನಿಮಗೆ ಒಳ್ಳೇದಾಗಲಿ, ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿ ಅಂತ. ಇನ್ನು ಉಳಿದ ಹೈಯರ್ ಮಾರ್ಕ್ಸ್ ತೆಗೆಯುವಂಥ ಮಕ್ಕಳು ಈಗಾಗಲೇ ಕೆಲವು ರಿಕ್ವೆಸ್ಟ್ ಇದೆ, ಏನು ಅಂದರೆ MCQ ಅನ್ನು ಮಾಡಿ ಅಂತೇಳಿ. ಓಕೆ, ಅದನ್ನು ಟ್ರೈ ಮಾಡ್ತೇನೆ ನಾನು ಫ್ರೀ ಇದ್ದರೆ ಖಂಡಿತ ನಿಮ್ಮ ಸಲುವಾಗಿ ಈ ಕೆಲಸ ಮುಂದುವರಿಯುತ್ತೆ. ಓಕೆ, ಸೊ ಥ್ಯಾಂಕ್ ಯು.